ಪಾಕಿಸ್ತಾನದ ಇಸ್ಲಾಮಾಬಾದ್ನಲ್ಲಿ ನಡೆದ ಶಾಂತಿ ಸಭೆ ವಿಫಲ. 21 ಗಂಟೆಗಳ ಕಾಲ ಮಾತುಕತೆ ನಡೆದ್ರೂ ಆಗಲಿಲ್ಲ ರಾಜಿ ಸಂಧಾನ. ಯುದ್ಧ ಮತ್ತೆ ಮುಂದುವರಿಯುತ್ತಾ ಅನ್ನೋ ಪ್ರಶ್ನೆ. ಇರಾನ್ ನಮ್ಮ ನಿಬಂಧನೆಗೆ ಒಪ್ಪದೇ ಇರೋದು ದುರಾದೃಷ್ಟಕರ. ಯಾವುದೇ ಕಾರಣಕ್ಕೂ ಇರಾನ್ ಅಣ್ವಸ್ತ್ರವನ್ನ ಹೊಂದಬಾರದು ಅನ್ನೋದು ಅಮೆರಿಕ ನಿಲುವು. ಶಾಂತಿ ಸಭೆ ವಿಫಲ ಬಳಿಕ ಅಮೆರಿಕ ಉಪಾಧ್ಯಕ್ಷ ಜೆಡಿ ವ್ಯಾನ್ಸ್ ಹೇಳಿಕೆ. ನ್ಯೂಕ್ಲಿಯರ್ ಬಾಂಬ್ ತಯಾರಿಕೆಯ ಪಟ್ಟು ಸಡಿಲಿಸದ ಇರಾನ್. ಟ್ರಂಪ್ ಜೊತೆ ಹಲವು ಬಾರಿ ಮಾತುಕತೆ ನಡೆಸಿ ಮಾಹಿತಿ ನೀಡಿರುವ ಜೆಡಿ ವ್ಯಾನ್ಸ್. ಯಾವುದೇ ಸಂಧಾನವಿಲ್ಲದೆ ಖಾಲಿ ಕೈನಲ್ಲಿ ಅಮೆರಿಕಾಗೆ ವಾಪಸ್ ಹೊರಟ ನಿಯೋಗ. ಒಪ್ಪಂದ ಆಗ್ಲಿ ಆಗದೇ ಇರಲಿ ಯಾವುದೇ ವ್ಯತ್ಯಾಸವಾಗಲ್ಲ. ಏನಾಗುತ್ತೋ ನೋಡೋಣ. ನಾವು ಮಿಲಿಟರಿ ಸೋಲಿಸಿದ್ದೇವೆ. ಇರಾನ್ ಜೊತೆಗಿನ ಶಾಂತಿ ಮಾತುಕತೆ ಬಗ್ಗೆ ಟ್ರಂಪ್ ಪ್ರತಿಕ್ರಿಯೆ. ಇರಾನ್ ವಿರುದ್ಧ ಮತ್ತೆ ಸಮರಕ್ಕೆ ಸನ್ನದ್ಧವಾಗುತ್ತಾ ಅಮೆರಿಕ. ಮಧ್ಯಪ್ರಾಚ್ಯದಲ್ಲಿ ಮತ್ತೊಮ್ಮೆ ಕವಿಯುತ್ತಾ ಯುದ್ಧದ ಕಾರ್ಮೋಡ. ಸಂಧಾನ ವಿಫಲ ಹಿನ್ನೆಲೆ ಇರಾನ್ ಮೇಲೆ ಮತ್ತೆ ದಾಳಿ ಸಾಧ್ಯತೆ. ಹಾರ್ಮುಜ್ ಟೋಲ್ ಸಂಗ್ರಹದ ಬಗ್ಗೆ ಇರಾನ್ ವರ್ಸಸ್ ಅಮೆರಿಕ ಫೈಟ್. ಯಾವುದೇ ಕಾರಣಕ್ಕೂ ಟೋಲ್ ಸಂಗ್ರಹಿಸೋಕಾಗಲ್ಲ ಅಂತಿರೋ ಟ್ರಂಪ್. ಮಾತುಕತೆ ವಿಫಲದ ಬೆನ್ನಲ್ಲೇ ಹಾರ್ಮುಜ್ ಮತ್ತೆ ಬಂದಾಗೋ ಸಾಧ್ಯತೆ. ಅಮೆರಿಕ ಮತ್ತು ಇರಾನ್ ಮಾತುಕತೆ ವಿಫಲ. ಹೊಣೆ ಹೊತ್ತಿದ್ದ ಪಾಕಿಸ್ತಾನದಲ್ಲಿ ನಡೆಯದ ಸಂಧಾನ. ಸಂಧಾನದ ಮೂಲಕ ಶಾಂತಿ ದೂತ ಅಂತ ಪೋಸ್ ಕೊಡ್ತಿದ್ದ ಪ್ರಧಾನಿ ಶಹಬಾಜ್ ಶರೀಫ್ಗೆ ಮುಖಭಂಗ. ರಾಯಚೂರಿನಲ್ಲಿ ಸಿಲಿಂಡರ್ ಸಂಕಷ್ಟದ ಮಧ್ಯೆ ಬೆಲೆ ಏರಿಕೆಯ ಬಿಸಿ. ಒಂದು ಬಂಕ್ಗೂ ಇನ್ನೊಂದು ಬಂಕ್ಗೆ ಗ್ಯಾಸ್ ಬೆಲೆ ವ್ಯತ್ಯಾಸ. 500 ಆಟೋ ನಿಲ್ಲಿಸಿ ಗ್ಯಾಸ್ ಬಂಕ್ ಮಾಲೀಕರಿಗೆ ಚಾಲಕರ ತರಾಟೆ. ಕಲಬುರಗಿಯಲ್ಲಿ ಮುಂದುವರೆದ ಸಿಲಿಂಡರ್ ಪರದಾಟ. ಅಫ್ಜಲ್ಪುರದಲ್ಲಿ ಗ್ಯಾಸ್ ಏಜೆನ್ಸಿ ಮುಂದೆ ಜನರ ಕ್ಯೂ. ಖಾಲಿ ಸಿಲಿಂಡರ್ ಹಿಡಿದು ಕಿಲೋಮೀಟರ್ ಗಟ್ಟಲೆ ದೂರ ಕ್ಯೂ ನಿಂತ ಜನರು. ಲೋಕಲ್ ಎಲೆಕ್ಷನ್ಗೆ ರೆಡಿಯಾಗೋ ಪ್ಲಾನ್ನಲ್ಲಿದ್ದ ಕಾಂಗ್ರೆಸ್ಗೆ ಬೈ ಎಲೆಕ್ಷನ್ನಲ್ಲೇ ಶಾಕ್. ಮುಂದಿನ ಚುನಾವಣೆಗಳಲ್ಲಿ ಮತಗಳು ಕೈತಪ್ಪುತ್ತಾ ಅನ್ನೋ ಆತಂಕ. ಸಿಎಂ ಸೇರಿದಂತೆ ಕಾಂಗ್ರೆಸ್ ನಾಯಕರಿಗೆ ಟೆನ್ಷನ್. ಸಮರ್ಥ್ ಶಾಮನೂರು ಸೋಲಿಸಲು ಕಾಂಗ್ರೆಸ್ ನಾಯಕರೇ ತಂತ್ರ ಹೆಣೆದ ಆರೋಪ. ಘಟಾನುಘಟಿ ಮುಸ್ಲಿಂ ನಾಯಕರು ಫಂಡಿಂಗ್ ಮಾಡಿದ್ದಾರೆ ಅನ್ನೋ ಚರ್ಚೆ. ಫಲಿತಾಂಶ ಬರೋ ಮೊದಲೇ ಕಾಂಗ್ರೆಸ್ ಪಾಳ್ಯದಲ್ಲಿ ಬೀಸಿದ ಬಿರುಗಾಳಿ. ಕಾಂಗ್ರೆಸ್ ಕೋಟೆಯಲ್ಲೇ ಅಲ್ಪಸಂಖ್ಯಾತರಿಗೆ ಶುರುವಾಗಿದ್ಯಾ ಆತಂಕ. ಅಲ್ಪಸಂಖ್ಯಾತರ ಜೊತೆಗಿದ್ದ ಪಕ್ಷದಲ್ಲೇ ಇದೀಗ ರಾಜೀನಾಮೆ ಪಾಲಿಟಿಕ್ಸ್. ಮತ್ತಷ್ಟು ಅಲ್ಪಸಂಖ್ಯಾತ ನಾಯಕರಿಗೆ ಎದುರಾಗುತ್ತಾ ಸಂಕಟ. ಕಾಂಗ್ರೆಸ್ ವಿರುದ್ಧ ಅಲ್ಪಾಸ್ತ್ರ ಪ್ರಯೋಗಕ್ಕೆ ಮುಂದಾದ ಬಿಜೆಪಿ. ರಾಜೀನಾಮೆ ಪಾಲಿಟಿಕ್ಸ್ ಬಳಸಿಕೊಳ್ಳಲು ಕೇಸರಿ ಪಡೆ ಪ್ಲಾನ್. ಮುಂಬರುವ ಚುನಾವಣೆಯಲ್ಲಿ ಅಲ್ಪಸಂಖ್ಯಾತರ ಮತಗಳ ಸೆಳೆಯಲು ಬ್ರಹ್ಮಾಸ್ತ್ರ. ನಾಳೆಯಿಂದ 5 ದಿನಗಳ ಕಾಲ ಪೀಣ್ಯ ಫ್ಲೈಓವರ್ ಕ್ಲೋಸ್. ಲೋಡ್ ಟೆಸ್ಟಿಂಗ್ ನಡೆಸೋ ಹಿನ್ನೆಲೆ ಬಂದ್. ಫ್ಲೈಓವರ್ ಕೆಳಭಾಗದ ಸರ್ವಿಸ್ ರಸ್ತೆ ಮೂಲಕ ಸಂಚಾರಕ್ಕೆ ಸೂಚನೆ. ನೆಲ್ಯಾಡಿಯ ಉದ್ಯಮಿ ಸುದೀಪ್ ರಾಯ್ ಆತ್ಮಹತ್ಯೆ ಪ್ರಕರಣ. ಕಾರ್ಕಳದಲ್ಲಿ ಪತ್ನಿ ಸೌಮ್ಯ ಶೆಟ್ಟಿ ಅರೆಸ್ಟ್. ಆರೋಪಿತೆಗೆ 14 ದಿನಗಳ ನ್ಯಾಯಾಂಗ ಬಂಧನ. ಮನೆ ಕಟ್ಟೋರ್ಗೆಂದೇ ಶ್ರೀ ಲಕ್ಷ್ಮೀ ಭೂವರಾಹ ಮಹಾಯಾಗ. ಪದ್ಮನಾಭನಗರದ ವಾಜಪೇಯಿ ಮೈದಾನದಲ್ಲಿ ನಡೀತಾ ಇರುವ ಮಹಾಯಾಗ. ನೋಂದಣಿ ಮಾಡಿಕೊಂಡವರಿಗಾಗಿ ವಿಶೇಷ ಪೂಜೆ, ಹೋಮ, ಹವನ. ಲಾಸ್ ವೇಗಸ್ನ ಸಿನಿಮಾ ಕಾನ್ನಲ್ಲಿ ರಾಕಿಂಗ್ ಸ್ಟಾರ್. ನಾಳೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಯಶ್. ಭಾರತೀಯ ಸಿನಿಮಾ ಇತಿಹಾಸದಲ್ಲೇ ದಾಖಲೆ ಬರೆದ ನಟ.
ರಾಮ್ ಚರಣ್, ಸಂಜಯ್ ಲೀಲಾ ಬನ್ಸಾಲಿ ಸಿನಿಮಾ ಸೆಟ್ ಇರೋದು ಬಹುತೇಕ ಕನ್ಫರ್ಮ್. ದೊಡ್ಡ ಬಜೆಟ್ನಲ್ಲಿ ಸಿನಿಮಾ ನಿರ್ಮಾಣದ ಸೂಚನೆ. 5-6 ಭಾಷೆಗಳಲ್ಲಿ ಸಿನಿಮಾ ರಿಲೀಸ್ ಆಗೋ ಸಾಧ್ಯತೆ. ದಳಪತಿ ವಿಜಯ್ಗೆ ಬಿಗ್ ಶಾಕ್. ಜನನಾಯಕನ್ ಸಿನಿಮಾ ಬಿಡುಗಡೆಗೂ ಮುನ್ನವೇ ಪೈರಸಿ. ಡಿವಿಡಿ ಕ್ಯಾಸೆಟ್ಗಳಲ್ಲಿ ಸಿನಿಮಾ ಮಾರಾಟ. ಇವತ್ತು ಇಂಡಿಯನ್ ಪ್ರೀಮಿಯರ್ ಲೀಗ್ನಲ್ಲಿ ಡಬಲ್ ಹೆಡರ್ ಮ್ಯಾಚ್. ಮಧ್ಯಾಹ್ನ ಲಕ್ನೋ ಗುಜರಾತ್ ಮಧ್ಯೆ ಸೆಣಸಾಟ. ಸಂಜೆ ಆರ್ಸಿಬಿ ಮುಂಬೈ ಮಧ್ಯೆ ಗೆಲುವಿಗಾಗಿ ಕಾದಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.